ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಮರೆಯದ ಇತಿಹಾಸ. ನಾನು ನಿಮ್ಮ ಕವಿರಾಜ್ ಗಿರಿಯಪ್ಪ. ನಮ್ಮ ಚಾನೆಲ್ನ ಮೊದಲನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಒಂದು ಮಾತಿದೆ, ಇತಿಹಾಸವನ್ನು ಮರೆತವನು ಇತಿಹಾಸವನ್ನು ಸೃಷ್ಟಿಸಲಾರ. ಹಾಗಾಗಿ ಮರೆತಿರುವ ಇತಿಹಾಸವನ್ನು ಪುನಃ ತಿಳಿಯುವ ಪ್ರಯತ್ನ ಮಾಡೋಣ ಅನ್ನುವ ಆಶಯದೊಂದಿಗೆ ಈ ವಿಡಿಯೋನ ಪ್ರಾರಂಭ ಮಾಡ್ತಿದ್ದೀನಿ. ನಮ್ಮ ಇತಿಹಾಸ ನಮಗೆಷ್ಟು ಗೊತ್ತು ಅನ್ನುವ ವಿಚಾರದ ಮೇಲೆ ಇಂದು ನಾನು ನಿಮ್ಮೆಲ್ಲರಿಗೂ ಒಂದು ವಿಶೇಷವಾದಂತಹ ವಿಚಾರವನ್ನು ಹೊತ್ತು ತಂದಿದ್ದೀನಿ. ಸ್ನೇಹಿತರೆ, ಪ್ರಪಂಚದ ಎಲ್ಲ ದೇಶಗಳಿಗೆ ಹೋಲಿಸಿದರೆ ಭಾರತದ ಇತಿಹಾಸ ಹಾಗೂ ಸಾಂಸ್ಕೃತಿಕ ಪರಂಪರೆ ಅತಿ ಎತ್ತರದ ಸ್ಥಾನದಲ್ಲಿ ನಿಲ್ಲುತ್ತೆ. ಅದಕ್ಕೆ ಸಾಕ್ಷಿಯಾಗಿ ಸೆಪ್ಟೆಂಬರ್ 19, 2023 ಯುನೆಸ್ಕೋ ಭಾರತದ 3 ಪ್ರಮುಖ ವಾಸ್ತುಶಿಲ್ಪ ಸ್ಮಾರಕಗಳನ್ನು ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಿಸಿದೆ. ಅಲ್ಲಿಗೆ ಒಟ್ಟಾರೆಯಾಗಿ ಭಾರತದಲ್ಲಿರುವ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಸಂಖ್ಯೆ 41ಕ್ಕೆ ಏರಿಕೆಯಾಗಿದೆ. ಸ್ನೇಹಿತರೆ, ಏನಿದು ಯುನೆಸ್ಕೋ? ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ. ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಷನ್, ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಇದು ಒಂದು ಜಾಗತಿಕ ಸಂಸ್ಥೆ. ವಿಶ್ವಸಂಸ್ಥೆಯ ಸಾಮಾಜಿಕ ಹಾಗೂ ಆರ್ಥಿಕ ಆಯೋಗದ ಅಧೀನದಲ್ಲಿ ಕಾರ್ಯನಿರ್ವಹಣೆ ಮಾಡುತ್ತೆ. ಇದರ ಮುಖ್ಯ ಕಚೇರಿ ಫ್ರಾನ್ಸ್ನ ಪ್ಯಾರಿಸ್ನಲ್ಲಿದೆ. 1945 ನವೆಂಬರ್ 16 ಪ್ರಾರಂಭ ಆದಂತಹ ಈ ಸಂಸ್ಥೆ ಬಿಲ್ಡಿಂಗ್ ಪೀಸ್ ಇನ್ ದ ಮೈಂಡ್ಸ್ ಆಫ್ ಮೆನ್ ಆ್ಯಂಡ್ ವುಮನ್ ಅನ್ನುವ ಮೋಟೋದ ಮೇಲೆ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಒಂದು ದೇಶದ ಇತಿಹಾಸ, ಸಾಂಸ್ಕೃತಿಕ ಪರಂಪರೆಯನ್ನು ಇತರೆ ದೇಶಗಳಿಗೆ ವರ್ಗಾಯಿಸುವ ಮೂಲಕ ಸಾಂಸ್ಕೃತಿಕ ಬದಲಾವಣೆಗೆ ಸಾಕ್ಷಿಯಾಗಿದೆ. ವಿಶ್ವಶಾಂತಿ, ಸಹಬಾಳ್ವೆ, ಉತ್ತಮ ಶಿಕ್ಷಣ ವ್ಯವಸ್ಥೆ ಹಾಗೂ ಸಾಂಸ್ಕೃತಿಕ ಬದಲಾವಣೆಯ ವರ್ಗಾವಣೆಯ ಪ್ರಮುಖ ಉದ್ದೇಶಗಳನ್ನು ಹೊಂದಿರತಕ್ಕಂತಹ ಈ ಸಂಸ್ಥೆ ವಿಶ್ವ ಶಾಂತಿಯನ್ನು ಸಾರ್ತಾ ಇರತಕ್ಕಂಥದ್ದು ವಿಶೇಷ. ಯುನೆಸ್ಕೋದ ಪ್ರಸ್ತುತ ನಿರ್ದೇಶಕರಾಗಿರ್ತಕ್ಕಂಥ ಆಡ್ರಿ ಅಜೋಲೆಯವರು ಸೆಪ್ಟೆಂಬರ್ 19, 2023 ಹೊಯ್ಸಳರ ಕಾಲದ ಸುಮಾರು 12-13ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ 3 ಪ್ರಮುಖ ದೇವಾಲಯಗಳನ್ನು ವಿಶ್ವ ಪಾರಂಪರಿಕ ತಾಣಗಳನ್ನಾಗಿ ಗುರುತಿಸಿ ಪಟ್ಟಿಗೆ ಸೇರಿಸಿದ್ದಾರೆ. ಹೌದು ಸ್ನೇಹಿತರೆ, ಭಾರತದ ಸಾಂಸ್ಕೃತಿಕ ಪರಂಪರೆಯ ಮತ್ತೊಂದು ಮುಕುಟಗರಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ. ಬೇಲೂರಿನ ಚನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಹಾಗೂ ಸೋಮನಾಥಪುರದ ಚನ್ನಕೇಶವ ದೇವಾಲಯಗಳು ಹೊಸದಾಗಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಈಗಾಗಲೇ ಕರ್ನಾಟಕದಲ್ಲಿ 5 ಪ್ರಮುಖ ಯುನೆಸ್ಕೋ ಹೆರಿಟೇಜ್ ಸೆಂಟರ್ಸ್ಗಳು ಇದೆ. ವಿಜಯನಗರ ಕಾಲದ ಹಂಪಿ, ಬಾದಾಮಿ ಚಾಲುಕ್ಯರ ಕಾಲದ ಬಾದಾಮಿ ಐಹೊಳೆ ಪಟ್ಟದಕಲ್ಲಿನ ದೇವಾಲಯ ಸಮುಚ್ಚಗಳು, ಬಹುಮನಿ ಸುಲ್ತಾನರ ಕಾಲದ ಬೀದರ್, ಬಿಜಾಪುರ್ ಮತ್ತು ಗುಲ್ಬರ್ಗಾದ ಇಂಡೋ ಇಸ್ಲಾಮಿಕ್ನ ದಕ್ಷಿಣದ ಸ್ಮಾರಕಗಳು, ಮೈಸೂರು ಒಡೆಯರ ಕಾಲದ ಶ್ರೀರಂಗಪಟ್ಟಣದ ಸ್ಮಾರಕಗಳು ಹಾಗೂ ಪ್ರಾಕೃತಿಕ ಪಾರಂಪರಿಕ ತಾಣವಾಗಿ ಕರ್ನಾಟಕದ ಪಶ್ಚಿಮ ಘಟ್ಟಗಳು. ಈ 5 ಪ್ರಮುಖ ವಿಶ್ವ ಪಾರಂಪರಿಕ ತಾಣಗಳ ಜೊತೆಗೆ ಹೊಸದಾಗಿ 3 ಪ್ರಮುಖ ಐತಿಹಾಸಿಕ ಸ್ಮಾರಕಗಳು ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಈಗ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರ ದೇವಾಲಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. 12-13ನೇ ಶತಮಾನದ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ದೇವಾಲಯಗಳು ಉತ್ತರದ ನಾಗರ ಶೈಲಿ ಮತ್ತು ದಕ್ಷಿಣದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಗಳ ಸಮ್ಮಿಳಿತ ವಾಸ್ತುಶಿಲ್ಪ. ಇದರ ಮೂಲಕ ಹೊಯ್ಸಳರು ಒಂದು ವಿಶಿಷ್ಟ ವಾಸ್ತುಶಿಲ್ಪ ಪ್ರಕಾರವನ್ನು ಭಾರತೀಯ ವಾಸ್ತುಶಿಲ್ಪ ಪ್ರಕಾರಕ್ಕೆ ಕೊಡುಗೆಯಾಗಿ ನೀಡ್ತಾ ಹೋಗ್ತಾರೆ. ಹೊಯ್ಸಳರ ದೇವಾಲಯಗಳಲ್ಲಿ ಕಂಡುಬರುವ ಅನೇಕ ಸೂಕ್ಷ್ಮ ಕೆತ್ತನೆಗಳಿರ್ತಕ್ಕಂತಹ ವಿಗ್ರಹಗಳು, ಶಿಲಾಬಾಲಕಿಯರು ಮತ್ತು ರಾಮಾಯಣ, ಮಹಾಭಾರತಗಳಂಥ ಪುರಾಣ ಪುಣ್ಯಕಥೆಗಳು ಕಣ್ಣಿಗೆ ಕಟ್ಟುವಂತೆ ಈ ದೇವಾಲಯಗಳಲ್ಲಿ ಚಿತ್ರಿಸಲಾಗಿರೋದು. ಇದು ಇಡೀ ಪ್ರಪಂಚದ ಜನರ ಕಣ್ಮನ ಸೆಳೀತಾ ಇರತಕ್ಕಂಥದ್ದು ವಿಶೇಷ. ಈ ದೇವಾಲಯಗಳನ್ನು ಬಹುಕೋನಾಕೃತಿಯ ತಳವಿನ್ಯಾಸದ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಬಹುಕೋನಾಕೃತಿ ಅಂತ ಹೇಳಿದ್ರೆ ವಿಶೇಷವಾಗಿ ನಕ್ಷತ್ರಾಕಾರದ ತಳವಿನ್ಯಾಸದ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂತಹ ಈ ದೇವಾಲಯಗಳು ತಳವಿನ್ಯಾಸದಿಂದ ಗೋಪುರದ ಶಿಖರದ ತುದಿಯವರೆಗೆ ಅತಿ ಸೂಕ್ಷ್ಮ ಕೆತ್ತನೆಗಳಿಂದ ಇಡೀ ಪ್ರಪಂಚವನ್ನು ತನ್ನೆಡೆಗೆ ಆಕರ್ಷಿಸ್ತಾ ಇದೆ. ಇದೇ ರೀತಿ ಹೊಯ್ಸಳರ ದೇವಾಲಯಗಳನ್ನು 4 ವಿಭಾಗಗಳಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಕಾಣಬಹುದು. 4 ಪ್ರಮುಖ ವಿಭಾಗಗಳು ಅಂತ ಹೇಳಿದ್ರೆ ಗರ್ಭಗುಡಿ, ಶಕುನಾಸಿ ಅಥವಾ ಅಂತರಾಳ, ನವರಂಗ ಅಥವಾ ಸಭಾಮಂಟಪ ಹಾಗೂ ವಾಹನ ಮಂಟಪ. ಈ ರೀತಿಯಾಗಿ 4 ಪ್ರಮುಖ ವಿಭಾಗಗಳಲ್ಲಿ ಹೊಯ್ಸಳರ ದೇವಾಲಯಗಳ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು.
ಅದರ ಜೊತೆಗೆ ಹೊಯ್ಸಳರ ದೇವಾಲಯಗಳಲ್ಲಿ ಕೂಟ ವ್ಯವಸ್ಥೆಯನ್ನು ನೋಡ್ತೇವೆ. ಕೂಟ ವ್ಯವಸ್ಥೆ ಅಂತ ಹೇಳಿದ್ರೆ 5 ಪ್ರಮುಖ ಕೂಟ ವ್ಯವಸ್ಥೆಗಳಲ್ಲಿ ಹೊಯ್ಸಳರ ದೇವಾಲಯ ನಿರ್ಮಾಣ ಆಗ್ತದೆ. ಏಕಕೂಟ, ದ್ವಿಕೂಟ, ತ್ರಿಕೂಟ, ಚತುಷ್ಕೂಟ ಹಾಗೂ ಪಂಚಕೂಟ ಅಂಥೇಳಿ. ಏನಪ್ಪ ಇದು ಕೂಟ ವ್ಯವಸ್ಥೆ ಅಂದರೆ, ದೇವಾಲಯದಲ್ಲಿ ಒಂದೇ ಒಂದು ಪ್ರಮುಖ ಗರ್ಭಗುಡಿ ಇದ್ದಲ್ಲಿ ಅದನ್ನು ಏಕಕೂಟ ದೇವಾಲಯ, 2 ಪ್ರಮುಖ ಗರ್ಭಗುಡಿಗಳಿದ್ದಲ್ಲಿ ಅದನ್ನು ದ್ವಿಕೂಟ ದೇವಾಲಯ, 3 ಪ್ರಮುಖ ಗರ್ಭಗುಡಿಗಳಿದ್ದಲ್ಲಿ ಅದನ್ನು ತ್ರಿಕೂಟ, ಹಾಗೆ 4, 5 ಈ ರೀತಿ ಪಂಚಕೂಟ ವ್ಯವಸ್ಥೆಗಳಲ್ಲಿ, ಕೂಟ ವ್ಯವಸ್ಥೆಗಳಲ್ಲಿ ಹೊಯ್ಸಳರ ದೇವಾಲಯಗಳನ್ನು ನಿರ್ಮಾಣ ಮಾಡಲಾಗ್ತಾ ಇತ್ತು. ಹೀಗೆ ಏಕಕೂಟ ದೇವಾಲಯಕ್ಕೆ ಪ್ರಮುಖ ಉದಾಹರಣೆ ಅಂತ ಹೇಳಿದ್ರೆ ಬೇಲೂರಿನ ಚನ್ನಕೇಶವ ದೇವಾಲಯ ಉತ್ತಮ ಉದಾಹರಣೆ ಆಗ್ತದೆ. ಅದೇ ರೀತಿ ದ್ವಿಕೂಟ ದೇವಾಲಯಕ್ಕೆ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ, ತ್ರಿಕೂಟ ದೇವಾಲಯಕ್ಕೆ ಸೋಮನಾಥಪುರದ ಚನ್ನಕೇಶವ ದೇವಾಲಯ, ಚತುಷ್ಕೂಟಕ್ಕೆ ಹಾಸನದಲ್ಲಿರ್ತಕ್ಕಂತಹ ದೇವಾಲಯಗಳು, ಹಲವಾರು ದೇವಾಲಯಗಳು ನಿಮಗೆ ಚತುಷ್ಕೂಟ ಮತ್ತು ಪಂಚಕೂಟದಲ್ಲಿ ಸಿಗ್ತಾ ಹೋಗ್ತದೆ. ಈ 3 ದೇವಾಲಯಗಳು ಈಗ ಪ್ರಸ್ತುತ ಭಾರತೀಯ ಪುರಾತತ್ವ ಇಲಾಖೆಯ ಅಧೀನದಲ್ಲಿ ರಾಷ್ಟ್ರೀಯ ಸ್ಮಾರಕವಾಗಿ ಸಂರಕ್ಷಿಸಲ್ಪಡ್ತಿರ್ತಕ್ಕಂಥದ್ದು. ಮೊದಲನೇದಾಗಿ ಬೇಲೂರಿನ ಚನ್ನಕೇಶವ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ಬೇಲೂರಿನ ಚನ್ನಕೇಶವ ದೇವಾಲಯ 1163ರಲ್ಲಿ 1ನೇ ನರಸಿಂಹನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ. 1ನೇ ನರಸಿಂಹ ವಿಷ್ಣುವರ್ಧನನ ಮಗ. ಇವನ ಸೇನಾಧಿಪತಿ ವೀರಬಲ್ಲಾಳ ಈ ದೇವಸ್ಥಾನದ ನಿರ್ಮಾಣದ ಜವಾಬ್ದಾರಿಯನ್ನು ಹೊರ್ತಾನೆ. ಈ ದೇವಾಲಯವನ್ನು ಸಂಪೂರ್ಣವಾಗಿ ಬಳಪದ ಕಲ್ಲಿನಿಂದ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅತಿ ಸೂಕ್ಷ್ಮ ಕೆತ್ತನೆಗಳಿಂದ ಈ ದೇವಾಲಯ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋಗಿದೆ. ಈ ದೇವಾಲಯದಲ್ಲಿ ಇರ್ತಕ್ಕಂತಹ ಶಿಲಾಬಾಲಕಿಯರು, ಮದನಿಕೆಯರು, ದರ್ಪಣ ಸುಂದರಿಯರು ಜನರ ಕಣ್ಮನ ಸೆಳೀತಾ ಇರ್ತಕ್ಕಂಥದ್ದು. ಈ ದೇವಾಲಯದ ನಿರ್ಮಾಣ ಹಾಸನ ಜಿಲ್ಲೆಯ ಬೇಲೂರಿನ ಯಾಗಚಿ ನದಿಯ ದಡದ ಮೇಲೆ ಇರ್ತಕ್ಕಂಥದ್ದು. ಈಗ ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಹೊಯ್ಸಳೇಶ್ವರ ದೇವಾಲಯ ಇದರ ನಿರ್ಮಾಣ 1121ರಲ್ಲಿ ಪ್ರಾರಂಭ ಆಗ್ತದೆ. ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಈ ದೇವಾಲಯದ ನಿರ್ಮಾಣದ ಕಾರ್ಯ ಪ್ರಾರಂಭ ಆಗ್ತದೆ. ವಿಷ್ಣುವರ್ಧನನ ದಂಡನಾಯಕನಾಗಿರ್ತಕ್ಕಂತಹ ಕೇತುಮಲ್ಲ ಈ ದೇವಾಲಯದ ನಿರ್ಮಾಣದ ಜವಾಬ್ದಾರಿಯನ್ನು ಹೊರ್ತಾನೆ. ಈ ದೇವಾಲಯ ಸಂಪೂರ್ಣಗೊಂಡದ್ದು ವಿಷ್ಣುವರ್ಧನನ ಮಗ 1ನೇ ನರಸಿಂಹನ ಕಾಲದಲ್ಲಿ. ಈ ದೇವಸ್ಥಾನದ ಪ್ರಮುಖ ಶಿಲ್ಪಿಗಳು ಅಂತ ಹೇಳಿದ್ರೆ ನಾಗೋಜಾಚಾರ್ಯ, ಡಕ್ಕಣಾಚಾರ್ಯ ಮತ್ತು ಜಕ್ಕಣಾಚಾರ್ಯರು. ಈ ದೇವಾಲಯ ಪ್ರಪಂಚವನ್ನು ಸೆಳೀತಾ ಇರತಕ್ಕಂತಹ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ದೇವಸ್ಥಾನದ ಪಡಸಾಲೆ ಇಡೀ ಪ್ರಪಂಚದ ಜನರ ಕಣ್ಮನ ಸೆಳೀತಾ ಇರತಕ್ಕಂಥದ್ದು. ನಂತರದಲ್ಲಿ ಸೋಮನಾಥಪುರ ದೇವಾಲಯ, ಇದು ಪ್ರಸ್ತುತ ಮೈಸೂರು ಜಿಲ್ಲೆಯಲ್ಲಿದೆ. 1268ನೇ ಇಸ್ವಿಯಲ್ಲಿ ಈ ದೇವಾಲಯದ ನಿರ್ಮಾಣ ಕಾರ್ಯ ಪ್ರಾರಂಭ ಆಗ್ತದೆ. ಹೊಯ್ಸಳರ ದಂಡನಾಯಕನಾಗಿರ್ತಕ್ಕಂಥ ಸೋಮನಾಥ ಎಂಬವನು ಈ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ತಾನು ನಿರ್ಮಾಣ ಮಾಡಿದಂತಹ ದೇವಾಲಯವಿರ್ತಕ್ಕಂತಹ ಊರನ್ನು ಸೋಮನಾಥಪುರ ಅಂಥೇಳಿ ನಾಮಕರಣವನ್ನು ಮಾಡ್ತಾನೆ. ಈ 3 ದೇವಾಲಯಗಳನ್ನ ನೋಡಿರ್ತಕ್ಕಂತಹ ನಮ್ಮ ರಾಷ್ಟ್ರ ಕವಿಯಾಗಿರ್ತಕ್ಕಂತಹ ಕುವೆಂಪುರವರು ಒಂದು ಮಾತನ್ನು ಹೇಳ್ತಾರೆ, ಅದೀಗ ನನಗೆ ನೆನಪಿಗೆ ಬರ್ತಾ ಇದೆ. ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಶಿಲೆಯೆಲ್ಲ ಈ ಗುಡಿಯು ಕಲೆಯ ಬಲೆಯು. ಈ ಮಾತು ಸಾಕಲ್ವೇ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಬಿಂಬಿಸೋದಕ್ಕೆ. ಸ್ನೇಹಿತರೆ, ಇದೇ ಭಾರತದ ಅತಿ ಉನ್ನತ ವಿಶಿಷ್ಟ ವಾಸ್ತುಶಿಲ್ಪದ ಕೊಡುಗೆ. ಇಂತಹ ಇತಿಹಾಸ ಇರತಕ್ಕಂತಹ ಭಾರತದ ಇತಿಹಾಸವನ್ನು ರಕ್ಷಿಸೋಣ, ಬೆಳೆಸೋಣ, ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ಕೊಡೋಣ ಅನ್ನೋ ಆಶಯದೊಂದಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.